ನಮಸ್ಕಾರ ಸ್ನೇಹಿತರೆ ಡೈರಿ ರಿಲೇಟೆಡ್ ವಸ್ತುನಿಷ್ಠ ಪ್ರಶ್ನೆಗಳೇನು ಬರುತ್ತೆ ಡೈರಿ ಈ ಒಂದು ವಿಡಿಯೋ ಸರಣಿಗಳಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಲಾಸ್ಟ್ ವಿಡಿಯೋ ಹೇಳಿದ್ದೆ ತುಂಬಾ ಜನಕ್ಕೆ, ಎಸ್ಪೆಷಲಿ ನೀವು KMF ಸೇಮ್ ಸಿಲೆಬಸ್ KMF ಮತ್ತೆ DCC ಬ್ಯಾಂಕ್ಗೆ. ಈ KMF ಅಲ್ಲಿ ಏನಾಗುತ್ತೆ ಅಂತಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳು ಏನಿದೆ ಇದು ನಿಮ್ಗೆ ಡೈರಿ ರಿಲೇಟೆಡ್ ಕೇಳ್ತಾನೆ. ಇದರಲ್ಲಿ DCC ಬ್ಯಾಂಕ್ ಅಲ್ಲಿ ನಿಮಗೆ ಬ್ಯಾಂಕ್ ರಿಲೇಟೆಡ್ ಕೇಳ್ತಾನೆ. ಓಕೆ, DCC ಬ್ಯಾಂಕ್ ಮತ್ತೆ ನಾರ್ಮಲ್ ಬ್ಯಾಂಕ್ ರಿಲೇಟೆಡ್ ಕೇಳ್ತಾನೆ. ಸೊ ಈಗ ನಾನು ಲಾಸ್ಟ್ ವಿಡಿಯೋ ಹೇಳಿದೆ ಇದೊಂದು ವಿಡಿಯೋ ಸರಣಿ ಮಾಡೋಣ, ಇದದ್ದು PDF ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ನೋಡಿ, ಒಂದು ಕಂಪ್ಲೀಟ್ ಈ ಒಂದು PDF ರೆಡಿ ಮಾಡಿದೀವಿ. ಇದರಲ್ಲಿ ನಿಮಗೆ ಥಿಯರಿ ಕ್ಲಾಸ್ ಕೂಡ ಇರುತ್ತೆ. ಥಿಯರಿ ಕ್ಲಾಸ್ ಅಂದ್ರೆ KMF ರಿಲೇಟೆಡ್. ಓಕೆ, ಅದ ಬೆಳೆದು ಬಂದ ಇದು ಮತ್ತೆ ವೈಟ್ ರೆವಲ್ಯೂಷನ್, ಕ್ಷೀರ ಕ್ರಾಂತಿ ಏನಾಯ್ತು, ಮೂರು ಒಂದು ಇದರಲ್ಲಿ ಮತ್ತೆ ನಿಮಗೆ ಬೆಳವಣಿಗೆ ಜೊತೆಗೆ ಅಮೂಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್, ಮತ್ತೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಬಗ್ಗೆ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಬಗ್ಗೆ, ಈ ತರ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೆ ಸ್ಕೀಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸ್ಕೀಮ್ಸ್ ಗಳ ಬಗ್ಗೆ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ, ಹಾಲಿಗೆ ರಿಲೇಟೆಡ್. ಓಕೆ, ಈ 25 ಮಾರ್ಕ್ಸ್ ಗಳಿಗೆ ಏನು ಬೇಕು, ಓಕೆ, ಸ್ಟ್ಯಾಟಿಕ್ ಪೋರ್ಷನ್ಸ್ ಏನಿದೆ ಅದನ್ನ ಇದ್ರಲ್ಲಿ ನಾವು ಕವರ್ ಮಾಡಿದೀವಿ ವಿತ್ 100 ಪ್ರಶ್ನೋತ್ತರಗಳು. ನಿಮಗೆ ಇವತ್ತೇನು ವಿಡಿಯೋದಲ್ಲಿ ಮಾಡ್ತೇವೆ ಅದು ಸೇರಿ 100 MCQs ಅಪ್ರಾಕ್ಸಿಮೇಟ್ಲಿ ಇದೆ ನಿಮಗೆ. ಓಕೆ, ಇದನ್ನ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ, ಅಲ್ಲಿ ಹೋಗಿ ನೀವು ನಾವ್ ಹೆಂಗೆ ನಿಮ್ಗೆ DCC ಬ್ಯಾಂಕ್ ಸಂಬಂಧಪಟ್ಟಂತೆ ಅಥವಾ ಈ KMF ಕೂಡ ಸಹಕಾರ ವಿಷಯ ಕೂಡ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಥಿಯರಿ ಕ್ಲಾಸ್ ಮಾತ್ರ ಮಾಡಿದ್ವಿ. ಆ PDF ಹೆಂಗ್ ತಗೋತಾ ಇದ್ರೆ ಹಂಗೆ ಇದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಈ ಲಿಂಕ್ ಹೋದ್ರೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ತರ 99+ ಟ್ಯಾಕ್ಸ್ ಅಥವಾ ಡಿಸ್ಕೌಂಟ್ ಕೂಡ ಕೊಟ್ಟಿದೀವಿ. 140 ಇರೋದು 99ಗೆ ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಪೇ ಮಾಡಬೇಕು. ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕು. ನಿಮ್ ನೇಮು, ಇಮೇಲ್ ID, ಮೊಬೈಲ್ ನಂಬರ್. ಇಮೇಲ್ ID ಕರೆಕ್ಟ್ ಆಗಿ ಕೊಟ್ರೆ ಅಲ್ಲಿಗೆ ನಿಮ್ಗೆ ಬರುತ್ತೆ. ಏನ್ ಬರುತ್ತೆ, ನಿಮ್ಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ. ಅಲ್ಲಿಂದ ಡೌನ್ಲೋಡ್ ಮತ್ತೆ ಒಂದು ಆರ್ಡರ್ ID ಅಂತ ಬರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡ್ಕೊ. ಸೊ ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ. NDDB ರಾಷ್ಟ್ರೀಯ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ವೆರಿ ಇಂಪಾರ್ಟೆಂಟ್ ಸರ್. ಇದನ್ನ ನಮ್ಮ ಕೊರಿಯನ್, ಓಕೆ, ಸೊ ಅವರ ವರ್ಗೀಸ್ ಕೊರಿಯನ್ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಇದು. 1965ರಲ್ಲಿ ಹೆಡ್ ಕ್ವಾರ್ಟರ್ಸ್ ಆನಂದಲ್ಲಿದೆ. ಈ ಚೇರ್ಮನ್ ಈಗ ಇವತ್ತು ಒಬ್ರು ನೋಡ್ತಾ ಇರ್ತಾರೆ, ಹಿಂದೆ ಒಬ್ರು, ಮುಂದೆ ಬೇರೆ ಬೇರೆ ಬರ್ತಾ ಇರ್ತಾರೆ, ಅದು ಅಪ್ಡೇಟ್ ಮಾಡ್ಕೋತಾ ಇರಬೇಕಾಗುತ್ತೆ. ಇದು ಮಿನಿಸ್ಟ್ರಿ ಆಫ್ ಫಿಶರೀಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಒಂದು ಸಚಿವಾಲಯದ ಕೆಳಗೆ ಬರ್ತದೆ. ಆನಂದ್ ಎಲ್ಲಿದೆ? ಗುಜರಾತ್ ಅಲ್ಲಿದೆ. ಸೊ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಯುರೋಪಿನ ಡೈರಿ ಫಾರ್ಮ್ ಎಂದು ಕರೆಯಲಾಗುತ್ತದೆ ಯಾವ್ದನ್ನ? ಚೀನಾ, ಡೆನ್ಮಾರ್ಕ್, USA, ಜಪಾನ್. ನೋಡಿ, ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬಿಡ್ಬೋದು. ಯುರೋಪ್ ಅಂದ ತಕ್ಷಣ ಇದು ಯಾವ್ದು ಯುರೋಪ್ ಅಲ್ಲಿ ಬರೋದೇ ಇಲ್ಲ. ಸಿಂಪಲ್ ಸರ್, ಡೆನ್ಮಾರ್ಕ್ ಈಸ್ ನಂಬರ್ 1 ಡೈರಿ ಫಾರ್ಮ್ ಅಂತ. ಯಾಕಂದ್ರೆ ತುಂಬಾ ಹಾಲು ನೀವೆಲ್ಲ ಅವಾಗೆಲ್ಲ ಕೊಂಡು ಹೋದ ಫಿಲಮ್ ಎಲ್ಲ ನೋಡ್ತಾ ಇರ್ತೀರಲ್ವಾ. ಡೆನ್ಮಾರ್ಕ್ ಹಸು ಅಂತ ಹೇಳ್ತಾ ಇರ್ತಾರೆ. ಡ್ಯಾನಿಶ್ ಅಂತ ಕರೀತಾರೆ. ಸೊ ಡೆನ್ಮಾರ್ಕ್. ಒಂದೊಂದ್ಸಲ ನಿಮ್ಗೆ ಏನಾಗುತ್ತೆ ಗೊತ್ತಾ, ನೆದರ್ಲ್ಯಾಂಡ್ ಕೂಡ ಕೊಡ್ತಿರ್ತಾನೆ. ನೆದರ್ಲ್ಯಾಂಡ್, ಓಕೆ, ನೆದರ್ಲ್ಯಾಂಡ್ ನೋಡ್ಕೊಳ್ಳಿ. ಯಾಕಂದ್ರೆ ಇವಾಗ ನೆದರ್ಲ್ಯಾಂಡ್ ಕೂಡ ಒಳ್ಳೆ ಅಮೌಂಟ್ ಆಫ್ ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಡೈರಿ ಡೆವಲಪ್ಮೆಂಟ್ ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು. ಸೊ ಆ ಆಪ್ಷನ್ಸ್ ಇದ್ದಾಗ ಡೆನ್ಮಾರ್ಕ್ ಇಲ್ಲ ಅಂದ್ರೆ ಅದಕ್ಕೆ ಟಿಕ್ ಹಾಕಿ. ನಾನು 2 ತರನೇ ಹೇಳ್ತಾ ಇದ್ದೀನಿ. ಬಟ್ ಡೆನ್ಮಾರ್ಕ್ ಇಸ್ ದ ಯುರೋಪಿಯನ್ ಡೈರಿ ಫಾರ್ಮ್ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್, NCDC ಯ ಪೂರ್ಣ ರೂಪ ಯಾವುದು ಅಂದ್ರೆ ಫುಲ್ ಫಾರ್ಮ್ ಆಫ್ NCDC? ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ, ರಾಷ್ಟ್ರೀಯ ಸಹಕಾರ ಅನ್ನಲ್ಲ, ನಿಗಮ ಅಂತ ಕರಿತೀವಿ. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಕೋಆಪರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೀವಿ. ಈ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಲ್ಲಿದೆ ಸರ್? ನ್ಯಾಷನಲ್, ನೋಡಿ ಕಾರ್ಪೊರೇಷನ್, ಅದು ಕೋಪರೇಷನ್ ಅಲ್ಲ, ಕಾರ್ಪೊರೇಷನ್. ಹಂಗಾಗಿ ಇಲ್ಲಿ ತಪ್ಪು ಕೊಟ್ಟಿರ್ತಾನ ನೋಡಿ. ಈ ತರ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು, ತರ್ಜುಮೆಗಳಲ್ಲಿ, ಟ್ರಾನ್ಸ್ಲೇಷನ್ ಅಲ್ಲಿ ತಪ್ಪು ಮಾಡ್ತಾರೆ KMF ಗಳಲ್ಲೂ ಕೂಡ, ಕ್ವಶನ್ ಪೇಪರ್ಗಳಲ್ಲಿ. ಸೊ ನೋಡ್ಕೊಂಡು ಆನ್ಸರ್ ಮಾಡಿ. ಫೈನ್ ಸರ್. ಈಗ ನಾವು ಇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೋಡಿ, ಗ್ರಾಹಕ ಅಂತೀನಿ. ಗ್ರಾಹಕ ಅಲ್ಲ, ಅದು ದಟ್ ಈಸ್ ಸಹಕಾರಿ. 1963ರಲ್ಲಿ ಇದನ್ನ ಸಹಕಾರ ಸಚಿವಾಲಯದ ಅಡಿಯಲ್ಲಿ ನಾವು ಇವಾಗ ಏನ್ ನೋಡ್ತೀವಿ, ಸಹಕಾರ ಸಚಿವಾಲಯ, ಅದರ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ. ಇದು ಉದ್ದೇಶ ಏನು? ಡೆವಲಪ್ಮೆಂಟ್ ಮಾಡೋದು, ಕೃಷಿ ಉತ್ಪಾದನೆ, ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹ, ಶೀತಲ ಸರಪರಣಿ, ಓಕೆ, ಈ ತರದಕ್ಕೆಲ್ಲ ಸುಧಾರಿಸೋಕ್ಕೋಸ್ಕರ ಇದನ್ನ ಆರ್ಥಿಕ ಚಟುವಟಿಕೆಗಳನ್ನು ಬೆಂಬಲಿಸೋದು ಇದರ ಪ್ರಮುಖ ಉದ್ದೇಶ. 1963 ಮಾರ್ಚ್ 14ರಂದು ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದನ್ನ ಕೃಷಿ ಉತ್ಪನ್ನಗಳಲ್ಲದೆ ಡೈರಿ ಅಂದ್ರೆ ನಾನ್ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ ಅಂತ ಏನ್ ಕರಿತೀವಿ, ಡೈರಿ, ಕೋಳಿ, ಮೀನುಗಾರಿಕೆ, ಜಾನುವಾರು, ಇದಕ್ಕೂ ಕೂಡ ಉತ್ತೇಜನ ಕೊಡೋಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಇದರ ಪ್ರಧಾನ ಕಚೇರಿ ಬಂದು ನವದೆಹಲಿ ಇದೆ, ಇದು ಗೊತ್ತಿರಬೇಕು. ಓಕೆ, ಹೆಡ್ ಕ್ವಾರ್ಟರ್ಸ್ ಬಂದು ನಿಮ್ಗೆ ಡೆಲ್ಲಿ ಇದೆ, ಡೆಲ್ಲಿ. ಓಕೆ, ಅದು ಆನಂದಲ್ಲಿದೆ. ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್. ಓಕೆ, ಇವೆಲ್ಲ ನಾವು ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದೀವಿ, ನೋಡ್ಕೊಳ್ಳಿ.
PDF ಸಿಗುತ್ತೆ. ಅಮೂಲ್ ಅಥವಾ ಆನಂದ್ ಮಾದರಿ ಹಾಲು ಉತ್ಪಾದಕ ಸಂಘ ಎಂದರೆ ಗುಜರಾತ್ನಲ್ಲಿ ಸೃಷ್ಟಿಯವರ ಹಾಲು ಉತ್ಪಾದಕ ಸಹಕಾರ ವ್ಯವಸ್ಥೆ. ಎಸ್, ದಿಸ್ ಇಸ್ ಕರೆಕ್ಟ್. ರಾಜಸ್ಥಾನದಲ್ಲ, ತಮಿಳುನಾಡಲ್ಲ, ಮೇಲಿನ ತಪ್ಪು. ಸೊ ಇದು ಈಸಿ ಕ್ವಶನ್ ಇದೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಅಮೂಲ್ ಮಾದರಿ ಹಾಲು ಉತ್ಪಾದಕ ಸಂಘಗಳ ವೈಶಿಷ್ಟ್ಯ ಏನು? 3 ಟೈರ್ ಸಿಸ್ಟಮ್ ಇದೆ. ಮಿಡಲ್ ಮ್ಯಾನ್ ಎಲಿಮಿನೇಷನ್. ಇಲ್ಲಿ ನೋಡಿ, ಕ್ಲೀನ್ ಆಗಿ ಓದಿಲಿ. ಹಾಲು ಉತ್ಪಾದನೆ, ಸಂಗ್ರಹಣೆ, ಮಾರಾಟ ರಚಿಸಿಕೊಂಡು 3 ಹಂತದ ಶೃಂಗ ವ್ಯವಸ್ಥೆ. ಕರೆಕ್ಟ್ ಇದು. ರೈತ ತಾನು ಉತ್ಪಾದಿಸಿದ ವಸ್ತುವಿಗೆ ತಾನೇ ದರ ನಿಗದಿಪಡಿಸಬಹುದ? ನೋಡಿ, ರೈತ ಯಾವಾಗಲೂ ತನ್ನ ದರ ತಾನು ನಿಗದಿಪಡಿಸ್ತಾನೆ ಇಲ್ಲ. ನಮ್ಮ ಒಕ್ಕೂಟ ಏನಿದೆ, ಓಕೆ, ನಾವೇನ್ ಕರಿತೀವಿ ಮಿಲ್ಕ್ ಫೆಡರೇಷನ್ ಅಂತ ಏನ್ ಕರಿತೀವಿ, ಅದು ದರ ನಿಗದಿ ಮಾಡುತ್ತೆ. ಮಾರಾಟ ವ್ಯವಸ್ಥೆಗಳಿಗೆ ಗಳಿಸಿದ ಲಾಭ ವಿವಿಧ ರೂಪದಲ್ಲಿ ಹಿಂದಕ್ಕೆ ಪಡೆಯುವ ವ್ಯವಸ್ಥೆ ಅಲ್ಲ. ಮೇಲಿನ 3 ಅನುಕೂಲಗಳು ಉಳ್ಳ ಸಹಕಾರ ವ್ಯವಸ್ಥೆ ಅಲ್ಲಲ್ಲ, ಆಪ್ಷನ್ ಎ. ಸೊ ಇದ್ರಲ್ಲಿ ತುಂಬಾ ಇದೆ, ಅದ್ರ ಮೇನ್ ಪಾಯಿಂಟ್ಸ್ ಹೇಳ್ತೇನೆ. ನಮ್ದು 3 ಟೈರ್ ಸಿಸ್ಟಮ್. 3 ಟೈರ್ ಅಂದ್ರೆ ವಿಲೇಜ್ ಲೆವೆಲ್ ಸೊಸೈಟಿ ಇರುತ್ತೆ, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಯೂನಿಯನ್ ಇರುತ್ತೆ, ಹಾಗೆ ಸ್ಟೇಟ್ ಕೋಆಪರೇಟಿವ್ ಇರುತ್ತೆ. ಈಗ ನಮಗೆ ಡಿಸ್ಟ್ರಿಕ್ಟ್, ಈಗ ಫಾರ್ ಎಕ್ಸಾಂಪಲ್ ನಮ್ ನಂದಿನಿ ತಗೊಳ್ಳಿ, KMF ತಗೊಳ್ಳಿ, ವಿಲೇಜ್ ಲೆವೆಲ್ ಅಲ್ಲಿ ಒಂದು ಸೊಸೈಟಿ ಇರುತ್ತೆ ಅಲ್ವಾ. ಡಿಸ್ಟ್ರಿಕ್ಟ್ ಅಲ್ಲಿ ಬೇರೆ ಬೇರೆ ಇದೆ. ಈಗ ಬೆಂಗಳೂರು ಮಿಲ್ಕ್ ಯೂನಿಯನ್ ಇದೆ, ತುಮಕೂರು ಮಿಲ್ಕ್ ಯೂನಿಯನ್ ಇದೆ, ಮಂಡ್ಯ ಮಿಲ್ಕ್ ಯೂನಿಯನ್ ಇದೆ, ಮಮೂಲ್, ಮೆನ್ಮೂಲ್, ತುಮೂಲ್, ಶಿಮೂಲ್, ಮೈಮೂಲ್, ಮನ್ಮೂಲ್ ಅಂತೆಲ್ಲ ಇಲ್ವಾ. ಮೈಸೂರು ಮಿಲ್ಕ್ ಯೂನಿಯನ್ ಇದೆ, ಆತರ. ಇನ್ನು ಸ್ಟೇಟ್ ಅಲ್ಲಿ KMF ಅಂತ ಕರೆದು ಬಿಡ್ತೀವಿ ಅದನ್ನ ಟೋಟಲ್ ಆಗಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ. ಸೊ 3 ಟೈರ್ ಸಿಸ್ಟಮ್. ಅದು ಬಿಟ್ರೆ ಫಾರ್ಮರ್ ಸೆಂಟ್ರಿಕ್ ಓನರ್ಶಿಪ್ ಅಂಡ್ ಗವರ್ನೆನ್ಸ್. ಅದು ಫಾರ್ಮರ್ನ ಇಟ್ಕೊಂಡು, ಸೆಂಟ್ರಲ್ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕೋಆಪರೇಟಿವ್ ಇದು. ಹಾಗಾಗಿ ಆಡಳಿತ ಕೂಡ ಅದೇ ರೀತಿ ಇರುತ್ತೆ. ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಬರ್ತಾರೆ, 1 ಮೆಂಬರ್ 1 ವೋಟ್. ಇದನ್ನ ಪದೇ ಪದೇ ಕೇಳ್ತಾ ಇರ್ತಾನೆ. ಓಕೆ, ಮಿಡಲ್ ಮ್ಯಾನ್ ಎಲಿಮಿನೇಷನ್. ಯಾಕಂದ್ರೆ ಡೈರೆಕ್ಟ್ ಆಗಿ ಫಾರ್ಮರ್ ಇಂದ ಕನ್ಸ್ಯೂಮರ್ಗೆ ಹೋಗ್ಬೇಕು ಅನ್ನೋದು ಮಿಡಲ್ ಮ್ಯಾನ್ ಇಲ್ಲ. ಇಲ್ಲಿ ಫಾರ್ಮರ್ ಇಂದ ಏನ್ ತಗೋತಾರೆ, ಒಕ್ಕೂಟ, ಕೋಆಪರೇಟಿವ್ ಒಕ್ಕೂಟ ತಗೊಳುತ್ತೆ, ಅದನ್ನ ಕನ್ಸ್ಯೂಮರ್ ಕೊಡ್ತಾರೆ. ದೇರ್ ಇಸ್ ನೋ ಮಿಡಲ್ ಮ್ಯಾನ್. ಮತ್ತೆ ಫಾರ್ಮರ್ಗೆ ಏನೇನ್ ಬೇಕು ಸರ್ವಿಸ್ಗಳು ಇವಾಗೆಲ್ಲ ನಿಮ್ಗೆ ಗೊತ್ತಿದೆ. ಆ ರೋಗಗಳು ಬಂದ ಲಸಿಕೆಗಳಿಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಬೇಕಾದ ಫೀಡ್ ಗಳನ್ನ, ಆ ಒಂದು ಮಿಲ್ಕ್ ವಿಲೇಜ್ ಲೆವೆಲ್ ಅಲ್ಲಿ ಹಾಲು ತಗೋತಾರಲ್ಲ, ನಿಮ್ಗೆ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ. ಯಾರ್ಯಾರು ಹೋಗಿ ಡೈರಿಗೆ ಹಾಲು ಹಾಕ್ತಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿಂದ ನಿಮಗೆ ಏನ್ ಸಿಗುತ್ತೆ, ಒಂದಷ್ಟು ರಿಯಾಯಿತಿ ದರದಲ್ಲಿ ಮೇವುಗಳು ಕೂಡ ಸಿಗುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಇದರಲ್ಲಿ. ಸೊ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಹಾಲೊಡುಕುವೆ ಯಾವ ಉತ್ಪಾದನೆಯಲ್ಲಿ ಉಪ ಉತ್ಪನ್ನವಾಗಿದೆ? ಹಾಲೊಡುಕು ಬರೋದು ನಮಗೆ ಗಿಣ್ಣು ಅಥವಾ ಚೀಸ್ ಅಂತೀವಿ. ಅಥವಾ ನೀವು ಇನ್ನೊಂದು ಒಂದ್ಸಲ ಆಪ್ಷನ್ ಏನ್ ಕೊಡಬಹುದು, ನಿಮಗೆ ಪನ್ನೀರ್ ಅಂತಾನು ಕೊಡಬಹುದು. ಓಕೆ, ಹಾಲು ಒಡಕ್ ಮಾಡ್ಬಿಟ್ಟೆ ತಾನೆ ಅವೆಲ್ಲ ಮಾಡೋದು ನಿಮಗೆ. ಸೊ ಪನ್ನೀರ್, ಚೀಸ್ ಈ ತರದ್ದು. ನೆಕ್ಸ್ಟ್, ಅಧಿಕ ರಕ್ತದೊತ್ತಡ ಇರುವವರಿಗೆ ಯಾವ ಹಾಲನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ? ವೆರಿ ಇಂಪಾರ್ಟೆಂಟ್ ಸರ್. ಅಧಿಕ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಇರೋರಿಗೆ, ಆರ್ ಎಡಿಮಾ ಅಂತ ಕರಿತೀವಲ್ಲ, ಅವ್ರಿಗೆ ಕಡಿಮೆ ಸೋಡಿಯಂ ಇರುವ ಹಾಲು ಹಾಕೋಬೇಕು. ಓಕೆ, ಒಂದೊಂದ್ಸಲ ಈ ಆಪ್ಷನ್ ಇರಲ್ಲ, ಬೇರೆ ಆಪ್ಷನ್ ಇರುತ್ತೆ. ಯಾವ್ದು ಸರ್? ಲೋ ಫ್ಯಾಟ್ ಅಥವಾ ಫ್ಯಾಟ್ ಫ್ರೀ ಅಥವಾ ಸ್ಕಿಮ್ಡ್ ಮಿಲ್ಕ್ ಅಂತ ಕರಿತೀವಿ. ಏನ್ ಸರ್? ಸ್ಕಿಮ್ಡ್ ಮಿಲ್ಕ್ ಅಂತ, ಅಥವಾ ಲೋ ಸೋಡಿಯಂ ಡೈರಿ. ಯಾಕಂದ್ರೆ ಈ ಲೋಡ್ ನೋಡಿ, ಬ್ಲಡ್ ಪ್ರೆಷರ್ ಸೋಡಿಯಂ ಕಮ್ಮಿ ಇರಬೇಕು, ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಇರಬೇಕು, ಬಟ್ ಸೋಡಿಯಂ ಕಮ್ಮಿ ಇರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐದರ್ ಕಡಿಮೆ ಸೋಡಿಯಂ ಇರುವ ಹಾಲು ಅಥವಾ ಏನಿರಬೇಕು, ಲೋ ಫ್ಯಾಟ್ ಅಥವಾ ಸ್ಕಿಮ್ಡ್ ಮಿಲ್ಕ್ ಬೇಕು ಅಂತ ಹೇಳಬೇಕು. ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು? ವೆರಿ ಈಸಿ ಕ್ವಶನ್, ಡಾಕ್ಟರ್ ವರ್ಗೀಸ್ ಕುರಿಯನ್ ಅಲ್ವಾ ಸರ್? ವೆರಿ ಈಸಿ ಕ್ವಶನ್ ಇದಂತ. ನೆಕ್ಸ್ಟ್ ಬರ್ತದೆ, ರಾಷ್ಟ್ರೀಯ ಹೈನು ದಿನ. ವೆರಿ ಇಂಪಾರ್ಟೆಂಟ್ ಸರ್. ನ್ಯಾಷನಲ್ ಡೈರಿ ಡೇ. ನ್ಯಾಷನಲ್ ಅಂದ್ರೆ ಭಾರತದಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ವರ್ಲ್ಡ್ ಡೈರಿ ಡೇ ಇದೆ, ವರ್ಲ್ಡ್ ಡೈರಿ ಡೇ ಕೂಡ ಇದೆ, ಅದು ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಹೇಳ್ತೀರಾ? ಈ ಕ್ವಶನ್ಗೆ 26 ನವೆಂಬರ್ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಅವತ್ತು ನಮ್ಮ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್ ಅವರ ಹುಟ್ಟುಹಬ್ಬ. ಅದನ್ನ ಆಚರಣೆ ಮಾಡೋಕ್ಕೋಸ್ಕರ ಅವತ್ತು ದಿನ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನೊಂದು ವರ್ಲ್ಡ್ ಡೈರಿ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಅಥವಾ ವರ್ಲ್ಡ್ ಮಿಲ್ಕ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? June 1st. ಓಕೆ, ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇನಿಷಿಯೇಟಿವ್ ತಗೊಂಡಿರೋದು June 1st. ಅದು ಗೊತ್ತಿರಲಿ. ಡಾಕ್ಟರ್ ವರ್ಗೀಸ್ ಫಾದರ್ ಆಫ್ ದ ವೈಟ್ ರೆವಲ್ಯೂಷನ್ ಅಂತ ಏನ್ ಕರಿತೀವಿ, ಅವ್ರಿಗೆ ಹಾನರ್ ಕೊಡೋಕ್ಕೋಸ್ಕರ 26 ನವೆಂಬರ್ ಪ್ರತಿ ವರ್ಷ ನ್ಯಾಷನಲ್ ಮಿಲ್ಕ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ತರ ನ್ಯಾಷನಲ್ ಮಿಲ್ಕ್ ವರ್ಲ್ಡ್ ಮಿಲ್ಕ್ ಡೇ ಬಂದು 1st June. ಓಕೆ, ಎಸ್ ಸರ್. ಕೆಳಗಿನವುಗಳಲ್ಲಿ ಯಾವುದು ಆಧುನಿಕ ಮಾರುಕಟ್ಟೆದಾರ ಭವಿಷ್ಯ ರೂಪಿಸುವ ಅತ್ಯಂತ ನಾಟಕೀಯ ಶಕ್ತಿಯನ್ನು ಪ್ರದರ್ಶಿಸುತ್ತದೆ? ನಾಟಕೀಯ ಶಕ್ತಿ ಅಂದ್ರೆ ಡ್ರಾಮ್ಯಾಟಿಕ್ ಫೋರ್ಸ್ ಆಫ್ ಶೇಪಿಂಗ್ ಅ ಮಾಡರ್ನ್ ಮಾರ್ಕೆಟ್. ಈಗಿನ ಮಾರ್ಕೆಟ್ ಹೆಂಗಿದೆ ಸರ್? ಇವಾಗೆಲ್ಲ ನೀವು ಹುಡುಕಣುವಂಗೆಲ್ಲ ಎಲ್ಲ ಆನ್ಲೈನ್ ಅಂದ್ರೆ ಟೆಕ್ನಾಲಜಿ, ನೈಸರ್ಗಿಕ ಅಲ್ಲ, ತಾಂತ್ರಿಕ ಪರಿಸರ, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಬೇಕು. ಈಗ ಏನೇ ಬೇಕು ಅಲ್ಲ ಆನ್ಲೈನ್. ಮಾರ್ಕೆಟಿಂಗ್ ಇಸ್ ಆನ್ಲೈನ್. ನೀವು ಏನೇ ಬೇಕು ಅಂತ ತರ್ಸ್ಕೋತೀರಾ ಆನ್ಲೈನ್. ಅದು ಒಂದು ಸೇಲ್ ಮಾಡ್ಬೇಕಾದ್ರು ಆನ್ಲೈನ್. ಫೇಸ್ಬುಕ್ ಯೂಸ್ ಮಾಡ್ತೀರಾ, ಫೇಸ್ಬುಕ್ ಅಲ್ಲಿ ನೀವು ಸೇಲ್ ಮಾಡಬಹುದು, ಅಲ್ಲಿಂದ ಏನೇನು ನೋಡ್ತೀರಾ. OLX ಇದೆ ಅಲ್ವಾ ಸರ್? ಆನ್ಲೈನ್ ಏನ್ ಬೇಕಾದ್ರೂ ನೀವು ಸೇಲ್ ಮಾಡಬಹುದು.
ಬೇರೆ ಬೇರೆ ಈಗ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದ ಬೇರೆ ಬೇರೆ ವೆಬ್ಸೈಟ್ಗಳಿವೆ. ಸೊ ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀವಿ, ಗ್ರಾಮೀಣ ಮಾರುಕಟ್ಟೆಯ ದೊಡ್ಡ ಸಮಸ್ಯೆ ಏನು ಸರ್? ಗ್ರಾಮೀಣ ಮಾರುಕಟ್ಟೆಗೆ ಯಾವಾಗಲೂ ದೊಡ್ಡ ಸಮಸ್ಯೆ ಒಂದು ಮೂಲಭೂತ ಸೌಕರ್ಯ ಇಲ್ಲ. ಮೂಲಭೂತ ಸೌಕರ್ಯ ಅಥವಾ ನಾವು ಇನ್ಫ್ರಾಸ್ಟ್ರಕ್ಚರ್ ಇಸ್ ದ ಪ್ರಾಬ್ಲಮ್ ಅಂತ ಕರಿತೀವಿ. ಅದು ಬಿಟ್ರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾನ? ಇಲ್ಲ, ಕೊಟ್ಟಿಲ್ಲ. ನಿರ್ವಹಿಸುವ ಸಂಪದ ರಿಸೋರ್ಸಸ್ ಆಫ್ ಮ್ಯಾನೇಜ್ ಅಂತ ಕೊಟ್ಟಿದ್ದಾನೆ, ಅದು ಅಲ್ಲ. ಅದು ಬಿಟ್ರೆ ಇನ್ನೊಂದೇನು? ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅಂದ್ರೆ ಏನು ಸರ್? ಟು ರೀಚ್ ದ ಕಸ್ಟಮರ್ ಅಂಡ್ ರಿಟೇಲರ್ಸ್, ಗ್ರಾಹಕರು ಮತ್ತು ಚಿಲ್ಲರೆ ವ್ಯವಹಾರ ತಲುಪಲು. ನೋಡಿ, ಇದ್ರ ಬದಲು ನಿಮ್ಗೆ ಮೂಲಭೂತ ಸೌಕರ್ಯ ಅಂತ ಕೊಟ್ಟಿದ್ರೆ ಅದಕ್ಕೆ ಟಿಕ್ ಹಾಕ್ಬೇಕಾಗಿತ್ತು. ಇಲ್ಲಿ ನಿರ್ವಹಿಸುವ ಸಂಪನ್ಮೂಲ ಅವ್ರ ಹತ್ರ ಇದೆ, ಉತ್ಪನ್ನ ಮಾರಾಟ ಮಾಡಬೇಕು ಅನ್ನೋದು ಇದೆ, ಬಟ್ ಗ್ರಾಹಕರ ಚಿಲ್ಲರೆ ವ್ಯಾಪಾರ ತಲುಪೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಮಾರ್ಕೆಟಿಂಗ್ ಮಾಡಕ್ ಗೊತ್ತಾಗ್ತಲ್ಲ. ಅದ್ರದ್ದು ಇನ್ನೊಂದು ರಿಲೇಟೆಡ್ ಕ್ವಶನ್ ಇದೆ ನೋಡಿ, ಗ್ರಾಮೀಣ ಮಾರುಕಟ್ಟೆಯ ಪ್ರಮುಖ ವಿಷಯವೇನೆಂದ್ರೆ ಏನು ಅಂತ ಅಂದ್ರೆ ಪ್ರಮುಖ ಮಾರುಕಟ್ಟೆ ಏನಂದ್ರೆ ಮಾರ್ಕೆಟಿಂಗ್ ಮಿಶ್ರಣ. ಮಾರ್ಕೆಟಿಂಗ್ ಮಿಕ್ಸೇ ಇಲ್ಲ ಅವ್ರ ಹತ್ರ, ಪ್ರಚಾರದ ಮಿಶ್ರಣ ಅಲ್ಲ, ಸಂವಹನ ಮಿಶ್ರಣ ಅಲ್ಲ. ಅಂದ್ರೆ ರೂರಲ್ ಮಾರ್ಕೆಟ್ ಅಕ್ಸೆಬಿಲಿಟಿ ಏನು ಅಂತಂದ್ರೆ ಮಾರ್ಕೆಟಿಂಗ್, ಕಮ್ಯುನಿಕೇಶನ್ ಇದೆ, ಈಗ ಮೊಬೈಲ್ ಇದೆ, ಎಲ್ಲ ಇದೆ ಇವಾಗ, ಇಂಟರ್ನೆಟ್ ಇದೆ, ಯಾಕೆ ಹಳ್ಳಿಗಳಿಲ್ವಾ? ಇದೆ ಇವಾಗ. ಸೊ ಬಟ್ ಮಾರ್ಕೆಟಿಂಗ್ ಮಿಕ್ಸ್ ಅಂದ್ರೆ ಮಾರ್ಕೆಟ್ ಮಾಡೋದಕ್ಕೆ ಹೆಂಗ್ ಮಾರ್ಕೆಟ್ ಮಾಡಬೇಕು? ಮ್ಯಾಕ್ಸಿಮಮ್ ಫಾರ್ಮರ್ಸ್ ಸ್ನೇಹಿತರು, ರೈತರು ಸೋಲ್ತಾ ಇರೋದೇ ಅದ್ರಲ್ಲಿ. ಅವರು ಮಾರ್ಕೆಟಿಂಗ್ ಮಾಡಕ್ ಗೊತ್ತಾಗ್ತಲ್ಲ. ಈಗ ಮಾರ್ಕೆಟಿಂಗ್ ಎಲ್ಲಿದೆ, ಎಲ್ಲಿಗೆ ತಲುಪಿಸ್ಬೇಕು, ಎಲ್ಲಿದೆ ಮಾರ್ಕೆಟಿಂಗ್, ಯಾವ್ದಕ್ ಮಾರ್ಕೆಟಿಂಗ್ ಇದೆ, ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಯಾವುದೇ ಮಾರ್ಕೆಟಿಂಗ್ ಪ್ರಕ್ರಿಯೆಯ ಕೇಂದ್ರದಲ್ಲಿ ಅಂದ್ರೆ ಮಾರ್ಕೆಟಿಂಗ್ ಮಾಡುವ ಪ್ರಕ್ರಿಯೆ ಯಾರಿಗ್ ಮಾಡ್ತೀವಿ, ಯಾರನ್ನ ಗುರಿಯಾಗಿಟ್ಕೊಂಡು? ಗ್ರಾಹಕರು. ನೋಡಿ ಹೆಂಗ್ ಕ್ವಶನ್ಸ್ ಕೇಳ್ತಾನೆ, ಉತ್ಪನ್ನ ಅಲ್ಲ, ಮಧ್ಯವರ್ತಿ ಎಲ್ಲ ಅವೆಲ್ಲ, ಗ್ರಾಹಕರನ್ನ ಗುರಿಯಾಗಿ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು. ನೋಡಿ ಈ ತರದ್ದೆಲ್ಲ ಕ್ವಶನ್ಸ್ ಬರ್ತವೆ. ಸೊ ವಸ್ತುನಿಷ್ಠಗಳಲ್ಲಿ ಇದೆಲ್ಲ ಬೇಸಿಕ್, ಇದೆಲ್ಲ ನೀವು ನೋಟ್ಸ್ ಗಳಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ, ಇದೆಲ್ಲ ಕಾಮನ್ ಸೆನ್ಸ್. ನೀವ್ ಏನ್ ಮಾಡ್ಬೇಕು, ನೀವು ಎಕಾನಮಿ, ಅರ್ಥಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು, ಅರ್ಥಶಾಸ್ತ್ರ, ಎಕಾನಮಿ ತಿಳ್ಕೊಂಡಿರ್ಬೇಕು, ಇದೆಲ್ಲ ಕಾಮನ್ ಸೆನ್ಸ್ಗಳು. ಓಕೆ, ಇದಕ್ಕೆಲ್ಲ ನಿಮ್ಗೆ ನೋಟ್ಸ್ ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ಗ್ರಾಹಕರು ನಿರ್ದಿಷ್ಟ ಉತ್ಪನ್ನಕ್ಕೆ ನಿರ್ದಿಷ್ಟ ಬೆಲೆಯನ್ನು ವಿಧಿಸಬೇಕನ್ನುತ್ತಾರೆ. ಅಂದ್ರೆ ಇಷ್ಟಕ್ಕೆ ಇದೇ ಬೆಲೆ ಇರಬೇಕನ್ನೋ ಹೇಳಿ ಅಂತ ಕರಿತೀವಿ. ಮಾನಸಿಕ ಬೆಲೆ ಅಲ್ಲ, ಏಕಸ್ವಾಮ್ಯ ಬೆಲೆ ಇಸ್ ಡಿಫ್ರೆಂಟ್. ಒಬ್ಬರೇ ಆ ಒಂದು ಪ್ರಾಡಕ್ಟ್ ಒಬ್ನೇ ತಯಾರಿ ಮಾಡ್ತಾನೆ, ಅವಾಗ ಏಕಸ್ವಾಮ್ಯ ಬೆಲೆ ಬರುತ್ತೆ. ಅಲ್ಲ, ಕಸ್ಟಮರಿ ಪ್ರೈಸಿಂಗ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಓಕೆ, ಕಸ್ಟಮರಿ ಪ್ರೈಸಿಂಗ್. ತೃಪ್ತ ಖರೀದಿದಾರನು ಮೂಕ ಡ್ಯಾಶ್. ನೋಡಿ, ಒಬ್ಬ ಖರೀದಿ ಮಾಡ್ತಾನೆ, ಅವ್ನ್ ತೃಪ್ತಿ ಆಯ್ತು, ಅವನೇನ್ ಮಾಡ್ತಾನೆ, ಸುಮ್ಮನೆ ಆಗ್ತಾನೆ. ಅಂದ್ರೆ ಈಸ್ ಎ ಮೂಕ ಮಾರಾಟಗಾರ ಆಗ್ತಾನ. ಖರೀದಿದಾರನು ಮಾರುಕಟ್ಟೆ ಗುರಿಯಲ್ಲ, ಪ್ರಚಾರ ಮಾಡಲ್ಲ ಅವನು. ಮೂಕ ಅಂದ್ರೆ ಈಸ್ ಅ ಜಾಹೀರಾತುದಾರ ಅಂತ. ಎ ಸ್ಯಾಟಿಸ್ಫೈಡ್ ಬೈ ದ ಸೈಲೆಂಟ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಅವನೇನು ಮಾತಾಡಲ್ಲ ಅಂತಂದ್ರು ಒಂದೊಂದ್ಸಲ ಏನಾಗ ಗೊತ್ತಾ, ನೀವು ಸೈಲೆಂಟ್ ಆಗಿದ್ರೇನೆ ನಿಮ್ದು ಅಷ್ಟೊಂದು ಸೊಲ್ಯೂಷನ್ ಸಾಲ್ವ್ ಆಗ್ಬಿಡುತ್ತೆ. ನೀವು ಸೈಲೆಂಟ್ ಆಗಿದ್ರೇನೆ, ಅದ್ರ ಬಗ್ಗೆ ನೆಗೆಟಿವ್ ಮಾತಾಡದೆ ಇದ್ರೇನೆ, ಓಕೆ, ಸೈಲೆಂಟ್ ಆಗಿದ್ದು ನೆಗೆಟಿವ್ ಮಾತಾಡದೆ ಇದ್ರೇನೆ ನಿಮ್ಗೆ ಲಾಭ ಆಗ್ಬಿಡುತ್ತೆ. ಒಂದ್ಸಲ ಪ್ರಚಾರ ಮಾಡದೇ ಬೇಕಾಗಲ್ಲ, ನೆಗೆಟಿವ್ ಪ್ರಚಾರ ಮಾಡ್ಬಿಡಿ, ಸೈಲೆಂಟ್ ಆಗಿರಿ. ಇಸ್ ಎ ಅಡ್ವರ್ಟೈಸ್ಮೆಂಟ್, ಮೂಕ ಪ್ರೇಕ್ಷಕ ಅಂತಾರಲ್ಲ ಆ ತರ. ಓಕೆ, ನೆಕ್ಸ್ಟ್, ವ್ಯವಹಾರದ ಯಶಸ್ಸಿನ ಅಂಶವನ್ನು ಯಾವುದರಿಂದ ಅವಲಂಬಿಸಿರುತ್ತಾರೆ? ಒಂದ್ ಸೆಕೆಂಡ್, ಯಾವ್ದು ಸರ್? ವ್ಯವಹಾರ ಮಾಡಬೇಕು ಅಂದ್ರೆ ಭೂಮಿನೂ ಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಇರಬೇಕಾಗುತ್ತೆ, ಬಂಡವಾಳ ಕಾರ್ಮಿಕ ಎಲ್ಲವೂ ಬೇಕಾಗುತ್ತೆ. ಆಪ್ಷನ್ ಡಿ. ನೋಡಿ, ಈ ತರದೆಲ್ಲ ಕಾಮನ್ ಸೆನ್ಸ್ ಕ್ವಶನ್ಸ್ ಗಳು ಬರ್ತವೆ ಸ್ನೇಹಿತರೆ. ಈ ತರದೆಲ್ಲ ಅಲ್ಲೇ ನೋಟ್ಸ್ ಅಲ್ಲಿ ಸಿಗಲ್ಲ, ನೀವು ಅನಲೈಸ್ ಮಾಡಬೇಕು, ನಿಮ್ಮ ಬುದ್ಧಿ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಿಂತ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಬರ್ತೀವಿ. ರೈತರಿಂದ ಹಾಲನ್ನು ಖರೀದಿಸುವಾಗ ಹಾಲಿನಲ್ಲಿನ ಡ್ಯಾಶ್ ಅಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಈಗ ರೈತರಿಂದ ಹಾಲು ತಗೋತಾರಲ್ಲ, ಅವ್ರು ಏನೋ ಒಂದ್ ಹಿಂಗ್ ಹಾಕಿ ನೋಡ್ತಾರೆ. ಏನ್ ನೋಡ್ತಾರೆ ಗೊತ್ತಿರುತ್ತೆ, ಯಾವ್ದ್ರ ಮೇಲೆ ಅದನ್ನ ತುಂಬಾ ನೀರ್ ಹಾಕ ಬಂದು ತಗೊಳಲ್ಲ. ಸೊ ಅಂದ್ರೆ ಪ್ರೋಟೀನ್ ನಲ್ಲಿ ಗೊತ್ತಾಗತ್ತಾ? ಇಲ್ಲ. ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಫ್ಯಾಟ್, ಜಿಡ್ಡು. ಓಕೆ, ಆಪ್ಷನ್ 3. ಅಂದ್ರೆ ಬರೀ ಜಿಡ್ಡು ಅಂತಲ್ಲ, ಇಲ್ಲಿ ಇನ್ನೊಂದು ಬರುತ್ತೆ, SNF ಅಂತ ಬರುತ್ತೆ. ಒಂದೊಂದ್ಸಲ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ, ಐದರ್ ಫ್ಯಾಟ್ ಅಥವಾ SNF, ಸಾಲಿಡ್ ನಾಟ್ ಫ್ಯಾಟ್ ಅಂತ ಕರಿತೀವಿ ಅದನ್ನ. ಸೊ ಅಂದ್ರೆ ಅದ್ರ ಒಳಗೆ ಏನೇನಿರುತ್ತೆ, ಅದ್ರ ಒಳಗೆ ಪ್ರೋಟೀನ್ಸ್ ಇರುತ್ತೆ, ಲ್ಯಾಕ್ಟೋಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಒಂದೊಂದ್ಸಲ ನಿಮ್ಗೆ ಆಪ್ಷನ್ ಅಲ್ಲಿ ಫ್ಯಾಟ್ ಬದಲು SNF ಅಂತ ಕೊಟ್ಟಿರ್ತಾನೆ, ಸಾಲಿಡ್ ನಾಟ್ ಫ್ಯಾಟ್ ಅಂತ. ಓಕೆ, ಸೊ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಿ. ರಾಸುಗಳಿಗೆ ಕಾಲು ಬಾಯಿ ಜ್ವರ ಬ್ಯಾಕ್ಟೀರಿಯಾದಿಂದ ಬರುತ್ತಾ, ವೈರಾಣುವಿಂದ ಬರುತ್ತಾ, ಶಿಲೀಂಧ್ರದಿಂದ ಬರುತ್ತಾ, ಅಥವಾ ಮೇಲಿನ 3 ಸರಿ ಹೊಂದುವುದಿಲ್ಲ? ಯಾವ ಸರಿ? ಮೌತ್ ಅಂಡ್ ಫುಡ್ ಫೀವರ್ ಕ್ಯಾಟಲ್ ಯಾವ್ದ್ರಿಂದ ಬರುತ್ತೆ? ಬ್ಯಾಕ್ಟೀರಿಯಾನಾ? ವೈರಾಣು, ವೈರಸ್. ಇಟ್ ಇಸ್ ಕಾಸ್ಡ್ ಬೈ ಯಾವ ವೈರಸ್ ಹೇಳ್ತೀರಾ? ಇಟ್ ಈಸ್ ಕಾಸ್ಡ್ ಬೈ RNA virus and aptenovirus from the Picornaviridae family. aptenovirus ಅಂತ ಹೇಳಿ RNA ವೈರಸ್, ಅದು DNA ಅಲ್ಲ, RNA ವೈರಸ್ ಅದು. ಓಕೆ, ಇದಕ್ಕೆ 7 ರೀತಿಯಾದ ವ್ಯಾಕ್ಸಿನ್ಸ್ ಗಳನ್ನು ಕೂಡ ಕೊಡಬೇಕಾಗುತ್ತೆ. OAC, Asia1, SAT2 ಅಂತ ಏನೇನೋ ಕೊಡ್ತಾರೆ.
ಸೊ ಇದು ಗಾಳಿ ಮುಖಾಂತರ ಹರಡುವಂತ ಚಾನ್ಸಸ್ ಇರುತ್ತೆ, ಇನ್ಫೆಕ್ಟೆಡ್ ಮೆಟೀರಿಯಲ್ ಗಳಿಂದ ಅದು ಟಚ್ ಮಾಡಿದಾಗ ಹರಡುವಂತ ಚಾನ್ಸಸ್ ಇರುತ್ತೆ, ಮೂವ್ಮೆಂಟ್ಸ್ ಗಳಿಂದ ಅನಿಮಲ್ ಮೂವ್ಮೆಂಟ್ ಇಂದ ಇನ್ಫೆಕ್ಟೆಡ್ ಪ್ರಾಡಕ್ಟ್ಸ್ ಇಂದ ಹರಡುವಂತ ಚಾನ್ಸಸ್ ಇರುತ್ತೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಏನ್ ಕರಿತೀವಿ, ಇಟ್ ಈಸ್ ಎ RNA ವೈರಸ್, ವೈರಾಣುವಿಂದ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಒಂದಷ್ಟು ಮಾಡಿದ್ದೀನಿ ಡೈರಿಗೆ ಸಂಬಂಧಪಟ್ಟಂತೆ. ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡೈರಿಗೆ ಸಂಬಂಧಪಟ್ಟಂತೆ. 100 ಕ್ವಶನ್ಸ್ ಇರೋದು MCQs, ಮತ್ತೆ ಒಂದಷ್ಟು ಥಿಯರಿ ಕ್ಲಾಸ್ ಇದೆ, ಅದರಲ್ಲಿ 2 ಇದೆ. ಅದೇ ನಿಮಗೆ ಕೋಆಪರೇಟಿವ್ ಸಂಬಂಧಪಟ್ಟಂತ 50 ಕ್ವಶನ್ಸ್ ಗಳಿದೆ, ಅದಕ್ಕೆ ಥಿಯರಿ ಕ್ಲಾಸ್ಗೆ ಸಪರೇಟ್ PDF ಇದೆ, ಅದನ್ನ ಬೇಕಾದ್ರೆ ತಗೊಳ್ಳಿ. ಯಾವುದೇ ತಗೋಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಲಿಂಕ್ ಹೋಗಿ ಪೇ ಮಾಡಿದ್ರೆ ನಿಮಗೆ 99+ ಟ್ಯಾಕ್ಸ್ ಆಗುತ್ತೆ. ನಿಮಗೆ ಇಮೇಲ್ಗೆ ಬರುತ್ತೆ, ಇಮೇಲ್ ID ಕರೆಕ್ಟ್ ಆಗಿ ಕೊಡಿ. ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಈ ತರ ಬ್ಯಾಂಕಿಂಗ್ ಫಾರ್ಮ್ ಆರ್ಡರ್ ID ಅಂತ ಬಂದಿರುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ನಾನು ನೋಡ್ಬೇಕು ಅಂತ ಏನಿಲ್ಲ, ಬೇಕಂದ್ರೆ ಕೇಳ್ತಿದ್ರು ಅಂತ ಕೊಡ್ತಾ ಇರೋದಷ್ಟೇ. ನಮ್ಮ ಪ್ಲೇಲಿಸ್ಟ್ ಗೋರೆ 150+ 140 to 150+ ವಿಡಿಯೋಸ್ ಇದೆ, ಅಲ್ಲಿ ಎಲ್ಲಾ ವಿಡಿಯೋಸ್ಗಳು ಏನ್ ಮಾಡಿದೀವಿ PDF ಎಲ್ಲ ಫ್ರೀ ಆಗಿ ಸಿಗುತ್ತೆ, ಅದು ಕೂಡ ತಾವು ನೋಡ್ಬೋದು. ಓಕೆ, ಇದು ಕೂಡ MCQ ಸೀರೀಸ್ ಮಾಡಿದೀವಿ, ನೋಡ್ಕೊಳ್ಳಿ. ಎಲ್ಲ ಲಿಂಕ್ ಗಳನ್ನ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಲಿಂಕು, PDF ಡೌನ್ಲೋಡ್ ಲಿಂಕ್ ಎಲ್ಲ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಪ್ಲೇಲಿಸ್ಟ್ ಲಿಂಕ್ ಕೂಡ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಎನಿ ಡೌಟ್ ನಮ್ಮ ಇಮೇಲ್ ಐಡಿಗೆ ಮೇಲ್ ಮಾಡಿ, banking forum1 gmail.com.